ಕೌನ್ಸಿಲಿಂಗ್ ರಿಲೇಟೆಡ್ ಕೆಲವು ಅಪ್ಡೇಟ್ಸ್ ಇದೆ ಮತ್ತು KA ಕಡೆಯಿಂದನೂ ಕೂಡ ಅಪ್ಡೇಟ್ಸ್ ಇದೆ. ಎರಡರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮತ್ತು ಕೆಲವು ಡೌಟ್ಸ್ಗಳು ನೀವೇನೇನು ಕೇಳಿದ್ದಾರೆ ಕಮೆಂಟ್ ಸೆಕ್ಷನಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋನಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ KA ಕಡೆಯಿಂದ ಬಂದಿರುವಂಥ ಅಪ್ಡೇಟ್ಸ್ ಏನಪ್ಪ ಅಂದರೆ, ಇಲ್ಲಿ ನಿಮಗೆ ನ್ಯೂರೋಪತಿ ಮತ್ತು ಯೋಗಿಕ್ ಸೈನ್ಸ್ದು ಒಂದು ಸೀಟ್ ಮ್ಯಾಟ್ರಿಕ್ಸ್ನ ಒಂದು ಅಪ್ಡೇಟ್ನ ಮಾಡಿದ್ದಾರೆ. ಅಂದರೆ ಈ ಒಂದು ಕೋರ್ಸಸ್ ಇವಾಗ ನಿಮಗೆ ಆಪ್ಷನ್ ಪೇಜಲ್ಲಿ ಎನೇಬಲ್ ಆಗಿರುತ್ತೆ. ಈ ಒಂದು ಕೋರ್ಸ್ಗೆ ನೀವೇನಾದರೂ ಜಾಯ್ನ್ ಆಗಬೇಕು ಅಂತ ಇದ್ದೀರಾ ಅಂದರೆ ಇದಕ್ಕೆ ಆಪ್ಷನ್ ಮಾಡ್ಬೋದಾಗಿರುತ್ತೆ, ಸರಿನಾ. ಮತ್ತು MCC ಕಡೆಯಿಂದ ಬಂದಿರುವಂಥ ಅಪ್ಡೇಟ್ಸ್ ಏನಪ್ಪ ಅಂದರೆ, ಇದು ಕೆಲವು ಜನಕ್ಕೆ ಮಾತ್ರ ಅಪ್ಲೈ ಆಗುತ್ತೆ. ಇಲ್ಲಿ ಯಾರ್ಯಾರು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಸ್ ಇರ್ತಾರೆ ಮತ್ತು ವಿಡೋಸ್ ಆಫ್ ಆರ್ಮ್ಡ್ ಫೋರ್ಸ್ ಚಿಲ್ಡ್ರನ್ಸ್ ಇರ್ತಾರಲ್ಲ, ನಿಮಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೋಸೆಸ್ಸು ಮತ್ತು ಮೆಡಿಕಲ್ ಟೆಸ್ಟ್ ಇರುತ್ತೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಸ್ಗೆ. ಈ ಒಂದು ಸೆಂಟರ್ಸ್ಗಳು ಏನು ಕಾಣ್ತಿದೆಯಲ್ಲ, ಇಲ್ಲಿ ಹೋಗಿ ಈ ಒಂದು ವೆರಿಫಿಕೇಷನ್ಸ್ನ ಮಾಡಿಸ್ಕೋಬೇಕಾಗುತ್ತೆ. ಮತ್ತು ಜೊತೆಗೆ ನೀವು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಸು ನೀವು ಮೆಡಿಕಲ್ ಟೆಸ್ಟ್ನ ಮಾಡಿಸ್ಕೋಬೇಕಾಗುತ್ತೆ. ಸೆಂಟರ್ಸ್ ಡೀಟೇಲ್ಸ್ ಬಂದ್ಬಿಟ್ಟು ಈ ರೀತಿ ಇದೆ, ಸರಿನಾ. ಮತ್ತು ಇಲ್ಲ ಒಂದು ಮೇಯ್ನಾಗಿ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ. MCCದು ರಿಜಿಸ್ಟ್ರೇಷನ್ ಪ್ರೋಸೆಸ್ಸು ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇನ್ನು ಕೆಲವು ದಿನಗಳಲ್ಲಿ ಆದಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ. ಮತ್ತು ಇಲ್ಲಿ KA ಏನಿದೆಯಲ್ಲ, ಕರ್ನಾಟಕ ಸ್ಟೇಟ್ ಕೌನ್ಸಿಲಿಂಗ್ದು ಕೂಡ ರಿಜಿಸ್ಟ್ರೇಷನ್ ಪ್ರೋಸೆಸ್ಸು ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇದು ಇನ್ನೂ ಸ್ವಲ್ಪ ಡಿಲೇ ಆಗುತ್ತೆ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಫಸ್ಟು MCC ಸ್ಟಾರ್ಟ್ ಆಗಬೇಕು, ಅದಾದಮೇಲೆ KAದು ನೀವು ರಿಜಿಸ್ಟರ್ನ ಮಾಡ್ಕೋಬೋದಾಗಿರುತ್ತೆ. ಮತ್ತು ಇಲ್ಲಿ ಮೇಯ್ನಾಗಿ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ. MCC ಕೌನ್ಸಿಲಿಂಗ್ ಯಾವಾಗ ಅಟೆಂಡ್ ಮಾಡಬೇಕು, ಯಾರು ಅಟೆಂಡ್ ಮಾಡಬೇಕು ಅನ್ನೋದಕ್ಕೋಸ್ಕರ. ಯಾಕೆಂದರೆ ಇಲ್ಲಿ MCC ಕೌನ್ಸಿಲಿಂಗಲ್ಲಿ ನೀವು ಯಾವುದೇ ಕಾಲೇಜು ಈ ಆಲ್ ಓವರ್ ಇಂಡಿಯಾದಲ್ಲಿ ಆಲ್ ಇಂಡಿಯಾ ಕೋಟಾದಲ್ಲಿ ಸೀಟ್ ಪಡ್ಕೋಬೇಕಂದ್ರೆ ನಿಮ್ಮ ಸ್ಕೋರ್ ಬಂದ್ಬಿಟ್ಟು 600 ಎಬೋವ್ ಇರಬೇಕಾಗುತ್ತೆ. ಬಿಲೋ ಇತ್ತು ಅಂದರೆ ನಿಮಗೆ ಸಿಗೋ ಚಾನ್ಸಸ್ಸು ತುಂಬ ಕಮ್ಮಿ ಇರುತ್ತೆ. 600 ಎಬೋವ್ ಇತ್ತು ಅಂದರೆ ನೀವು ಬೇಕಂದರೆ ಕರ್ನಾಟಕ ಕಾಲೇಜಸ್ನು ಕೂಡ ಆಲ್ ಇಂಡಿಯಾ ಕೋಟಾ ಮುಖಾಂತರ ಕ್ಲೈಮ್ ಮಾಡ್ಬೋದು MCC ಕೌನ್ಸಿಲಿಂಗಲ್ಲಿ. ಅಥವಾ ಬೇರೆ ಸ್ಟೇಟಲ್ಲಿ ಏನು ಕಾಲೇಜಸ್ಗಳಿರುತ್ತಲ್ಲ ಅದನ್ನು ಕೂಡ ನೀವು ಕ್ಲೈಮ್ ಮಾಡ್ಬೋದಾಗಿರುತ್ತೆ. ಮತ್ತು ಇಲ್ಲಿ ನೋಡಿ, ನೀವು ಡೀಮ್ಡ್ ಯೂನಿವರ್ಸಿಟಿ ಏನಿದೆಯಲ್ಲ ಕರ್ನಾಟಕದಲ್ಲಿ, ಅದು ಟೋಟಲಿ 12 ಕಾಲೇಜಸ್ ಇದೆ. ಈ ಒಂದು ಕಾಲೇಜಸ್ಗೆ ನೀವು ಒಂದು MCC ಮುಖಾಂತರ ಆಪ್ಷನ್ ಎಂಟ್ರಿನ ಮಾಡ್ಬೋದಾಗಿರುತ್ತೆ. ಆದರೆ ಫೀಸ್ ಸ್ಟ್ರಕ್ಚರ್ ಬಂದ್ಬಿಟ್ಟು ತುಂಬಾ ಜಾಸ್ತಿ ಇರುತ್ತೆ. ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಇಲ್ಲಿ 70 lakhs ಅಂತ ತೋರಿಸಿದೆಯಲ್ವಾ, ಇದನ್ನ ಡಿವೈಡೆಡ್ ಬೈ 4.5 yearsನ ಮಾಡಿದ್ರೆ ನಿಮಗೆ ಪರ್ ಇಯರ್ ಫೀಸ್ ಸಿಗುತ್ತೆ. ಇದು ಟೋಟಲಿ ಇಷ್ಟು ಕಾಲೇಜಸ್ ಮಾತ್ರ ನಿಮಗೆ MCCಲಿ ಪ್ರೈವೇಟ್ ಕೋಟಾ ಅಂದರೆ ಡೀಮ್ಡ್ ಯೂನಿವರ್ಸಿಟಿ ಮುಖಾಂತರ ನೀವು ಸೀಟ್ನ ಕ್ಲೈಮ್ ಮಾಡ್ಬೋದು. ನಿಮ್ದೇನಾದರೂ ಮಾರ್ಕ್ಸ್ ತುಂಬಾ ಕಮ್ಮಿ ಬಂದಿದೆ, ನಿಮಗೆ 11 lakh ಸೀಟ್ ಸಿಗೋದು ಪಾಸಿಬಿಲಿಟಿ ಕಮ್ಮಿ ಇದೆ ಅಂದರೆ ಆಲ್ ಇಂಡಿಯಾ ಮುಖಾಂತರ ಹೋಗಿ ನೀವು ಈ ರೀತಿ ಆಪ್ಷನ್ ಟ್ರೀ ಮಾಡಿಕೊಂಡು ಸೀಟ್ಗಳನ್ನ ಕ್ಲೈಮ್ ಮಾಡ್ಬೋದು. ಇಲ್ಲಿ ಯಾರ್ಯಾರು ಇವಾಗ ಮೆಂಬರ್ಶಿಪ್ನ ತೊಗೊಂಡಿರಲ್ಲ, ನೀವೆಲ್ಲರೂ ಕೂಡ ತುಂಬಾ ಆನ್ಲೈನಲ್ಲಿ ಆ್ಯಕ್ಟಿವ್ ಆಗಿರಬೇಕಾಗುತ್ತೆ. MCC ಅಟೆಂಡ್ ಮಾಡ್ತಾ ಇರೋ ಅಥವಾ ಸ್ಟೇಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾ ಇರೋ ನೀವು. ಯಾಕೆಂದರೆ ಈ ಮಂತು ತುಂಬಾ ಇಂಪಾರ್ಟೆಂಟು. ಈ ಮಂತಲ್ಲಿ ನಿಮ್ಮದು ಕೌನ್ಸಿಲಿಂಗ್ ಪ್ರೋಸೆಸ್ ಎಲ್ಲ ಕೂಡ ಸ್ಟಾರ್ಟ್ ಆಗೋ ಚಾನ್ಸ್ ಇದೆ, MCC ಕೂಡ ಮತ್ತು ಸ್ಟೇಟು ಕೂಡ. ಅದಕ್ಕೋಸ್ಕರ ಮೆಂಬರ್ಶಿಪ್ ತೊಗೊಂಡಿರೋರಿಗೆ ನಿಮಗೆ ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಯಾವುದೇ ಥರದ ಅಪ್ಡೇಟ್ಸ್ ಮಿಸ್ ಆಗದೆ ಡೈರೆಕ್ಟಾಗಿ ಅಪ್ಡೇಟ್ಸ್ಗಳು ಸಿಗ್ತಾ ಇರುತ್ತೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಪೇಯ್ಡ್ ಮೆಂಬರ್ಶಿಪ್ ಬೇಕಂದರೆ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ. ಥ್ಯಾಂಕ್ ಯು.